ನಿನ್ನೆಯಿಂದ ಇವರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಆದರೆ ನನ್ನಿಂದ ದೂರನೇ ಇರೋ ಪ್ರಯತ್ನ ಮಾಡ್ತಿದ್ರು. ಈಗ ಇದ್ದಕ್ಕಿದ್ದ ಹಾಗೆ ಇವರಾಗೆ ಬಂದಿದ್ದಾರಲ್ಲ. ಎರಡು ದಿನದಲ್ಲಿ ನಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು, ಆದರೆ ನಾವಿಬ್ಬರು ಸ್ನೇಹಿತರು ಅನ್ನೋದು ಸುಳ್ಳಾಗಲ್ಲ ಅಲ್ವಾ? ಅಭಿ ವಿಷಯದಲ್ಲಿ ನೀವು ನೋವಲ್ಲಿದ್ದೀರಾ ಅಂತ ಗೊತ್ತು. ಇಂಥ ಸಮಯದಲ್ಲಿ ನಿಮ್ಮ ಸ್ನೇಹಿತೆಯಾಗಿ ನಿಮ್ಮನ್ನು ಒಂಟಿಯಾಗಿ ಬಿಡೋದು ಸರಿಯಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಬಂದೆ. ಸದ್ಯ ಅಭಿಗೇನು ಆಗಿಲ್ವಲ್ಲ. ಅವನು ನಿಮಗೆ ನಿನ್ನೆ ಅಷ್ಟೆಲ್ಲ ಮಾತಾಡಿದ್ರು ನೀವು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳದೆ ಅವನ ಅಪಾಯದಲ್ಲಿದ್ದಾನೆ ಅಂದಾಗ ತಕ್ಷಣ ನೀವೇ ಬಂದು ಅವನನ್ನು ಕಾಪಾಡಿದ್ರಿ. ಡಾಕ್ಟ್ರೇ ಹೇಳಿದ್ರಲ್ಲ, ಸಮಯಕ್ಕೆ ಸರಿಯಾಗಿ ಸೀರೆ ಕಟ್ಟಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ. ಯಾವುದೋ ಒಂದು ಪರಿಸ್ಥಿತಿಲಿ ಅಭಿ ಹಾಗೆ ಮಾತಾಡಿರ್ಬೋದು. ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಹಠ ಸಾಧಿಸೋಕ್ಕಾಗತ್ತಾ? ನಮ್ಮ ಹಠಕ್ಕಿಂತ ಅವನ ಜೀವ ದೊಡ್ಡದಲ್ವಾ? ಎಲ್ಲರೂ ನಿಮ್ಮ ಥರ ಇರಲ್ಲ ತುಳಸಿಯವರೇ. ನಿಮ್ಮನ್ನು ಈ ಮನೆಗೆ ಕರ್ಕೊಂಡ್ಬಂದಿರೋದಕ್ಕೆ ನನಗೆ ಹೆಮ್ಮೆ ಇದೆ. ನಿನ್ನೆ ಅಷ್ಟೆಲ್ಲ ನಡೆದ ಮೇಲೆ ನಿಮ್ಮ ಮನಸ್ಥಿತಿನೂ ಸರಿಗಿರಲ್ಲ ಅಂತ ನನಗೆ ಗೊತ್ತು. ಆದರೂ ನೀವು ನನಗೆ ಸಮಾಧಾನ ಮಾಡೋದಕ್ಕೆ ಬಂದಿದ್ದೀರಲ್ಲ. ದಯವಿಟ್ಟು ಇಷ್ಟೆಲ್ಲ ತೊಂದರೆ ತಗೋಬೇಡಿ ತುಳಸಿಯವರೇ. ನಿಮಗೆ ಹೇಗಿದ್ರೆ ಕಂಫರ್ಟಬಲ್ ಅನಿಸುತ್ತೋ ಹಾಗೇ ಇರಿ. ನೀವು ಹಾಗಿದ್ರೇ ನನಗೂ ಸಮಾಧಾನ. ಇಷ್ಟೊತ್ತಿಗೆ ಏನಾದರೂ ಕಾಂಪ್ರಮೈಸ್ ಆಗಿರುತ್ತೆ ಅಂತೀರದತನ? ಇಬ್ಬರಿಗೂ ಕೋಪ ಬಂದಿರೋ ರೇಂಜ್ಗೆ ಇಷ್ಟು ಬೇಗ ಕಾಂಪ್ರಮೈಸ್ ಆಗೋದು ಅನುಮಾನನೇ. ಆದರೆ ಇಬ್ಬರು ಒಟ್ಟಿಗೆ ಇರೋದ್ರಿಂದ ಏನಾದರೂ ಪವಾಡ ಆಗುತ್ತೇನೋ ನೋಡೋಣ. ನಿಮ್ಮ ಮೊಮ್ಮಗ ನನ್ನ ಮಗಳ ಹಿಂದೆ ಬಿದ್ದಾಗ ಪ್ರಪೋಸ್ ಮಾಡೋಕ್ಕೊಂದು ಐಡಿಯಾ ಕೊಡಿ ಅಂತ ನನ್ನನ್ನೇ ಕೇಳಿದ್ದ. ಆಗ್ಲಿಂದಲೇ ನಿಮ್ಮ ಮೊಮ್ಮಗ ನನ್ನ ಗುರುಗಳು ಅಂತ ನಾಮಕರಣ ಮಾಡಿದ್ದು. ಸದ್ಯ ನಿಮಗಿದೆಲ್ಲ ನೆನಪು ಇದೆಯಲ್ಲ? ಅದೇನೋ ಗೊತ್ತಿಲ್ಲ, ಕಾಯಿಲೆ ಇದ್ದರೂ ನನ್ನ ಮಗಳ ವಿಷಯದಲ್ಲಿ ನಾನು ಯಾವುದನ್ನೂ ಮರ್ತಿಲ್ಲ. ಅವಳು ಚಿಕ್ಕವಳಾಗಿದ್ದಾಗ ಆಡಿದ್ದ ಮಾತು, ಹಾಡಿದ್ದ ಹಾಡು, ಮಾಡ್ತಿದ್ದ ಡ್ಯಾನ್ಸು ಎಲ್ಲ ನೆನಪಿದೆ ನನಗೆ. ಅದು ಹಾಗೇ ಬೇಕ್ರೆ. ಅಪ್ಪಂದರಿಗೆ ಹೆಣ್ಣುಮಕ್ಕಳ ಮೇಲೆ ಹೇಳ್ಕೊಳಕ್ಕೆ ಆಗದೇ ಇರೋಷ್ಟು ಪ್ರೀತಿ ಇರುತ್ತೆ. ತಮ್ಮನ್ನು ತಾವು ಮರೆತರೂ ಅವರನ್ನು ಮರೆಯೋದಿಲ್ವಂತೆ. ಸರಿಯಾಗಿ ಹೇಳಿದೆ. ಈಗ ರಾಣಿ ಸುಯ್ ಅಂತ ಬಂದು ರಾಜನಿಗೆ ಚೆಕ್ ಕೊಟ್ರೆ ಒಟ್ಟಿಗೆ ಬಂದಿದ್ದಾರೆ ಅಂದರೆ ಕಾಂಪ್ರಮೈಸ್ ಪಕ್ಕ. ನೀವಿಬ್ರು ಒಟ್ಟಿಗೆ ಬಂದಿದ್ದು ನೋಡು, ಭಾಳ ಖುಷಿ ಆಯ್ತು. ಇರಿ, ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ. ಇಲ್ಲ, ನಾನೇ ಬರ್ತೀನಿ. ದಯವಿಟ್ಟು ಇನ್ನೊಂದ್ಸಲ ಈ ಥರ ಕೆಲಸ ಮಾಡಬೇಡಿ. ನಿಮ್ಮ ಪ್ಲಾನ್ ಏನು ಅಂತ ಗೊತ್ತಾಗ್ತಿದ್ದ ಹಾಗೆ ನಾವು ಸಿನಿಮಾ ನೋಡದೆ ಹಾಗೆ ಬಂದಿದ್ದೀವಿ. ಹಾಂ, ಬರೋವಾಗಲೂ ಸಪ್ರೇಟಾಗೇ ಬಂದಿದ್ದೀವಿ, ಒಟ್ಟಿಗೆ ಏನು ಬಂದಿಲ್ಲ. ಕಾಫಿ ಅಂತೆ ಕಾಫಿ, ನೀವೇನು ಮಾಡೋದು ಬೇಕಾಗಿಲ್ಲ, ನಾನೇ ಮಾಡ್ತೀನಿ. ಬೀಗ್ರೆ ಅಲ್ಲಿಗೆ ಟುಸ್ಸು. ಬೀಗ್ರೆ,
ಹೀಗೆ ಒಂದೇ ದಾಳಕ್ಕೆ ಸೋಲೊಪ್ಕೊಂಡ್ರೆ ಹೇಗೆ? ನಡೆಸೋದಕ್ಕೆ ಬೇಕಾದಷ್ಟು ದಾಳಗಳಿವೆ. ಗಡಿಯಾರನೇ ನಾಚೋಷ್ಟು ಪುರುಸತ್ತಿದೆ ನಮಗೆ. ಮತ್ತ್ಯಾಕೆ ಬೇಜಾರು? ಅದು ನಿಜ. ಮರಳಿ ಯತ್ನ ಮಾಡುವಂತ ಹಿರಿಯರು ಹೇಳಿಲ್ವೇ? ಕರೆಕ್ಟು. ಯತ್ನ ಆಮೇಲೆ ಮಾಡೋಣವಂತೆ. ಈಗ ತುಳಸಿ ಮನೆಗೆ ಹೋಗಬೇಕು, ರೆಡಿಯಾಗಿ. ತುಳಸಿ ಯಾರು? ನಿಮ್ಮ ಮಗಳು ಸಿರಿ ಇದ್ದಾಳಲ್ಲ, ಅವಳ ಗಂಡ ಸಮರ್ಥ. ಸಮರ್ಥನ ತಾಯಿ ತುಳಸಿ. ಓ, ತುಳಸಿ. ಹೋಗೋಣ ಹೋಗೋಣ. ರೆಡಿಯಾಗಿ. ಅಯ್ಯೋ, ನಮ್ಮ ಬೀಗರು ಚೆಕ್ ಕೊಟ್ಟಿರೋದ್ರನ್ನೇ ಮರ್ತು ಬಿಟ್ರು. ಏನ್ರಿ, ಯಾಕೆ ನಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ದೇವಸ್ಥಾನದಿಂದ ಜನಾರ್ದನ್ ಜೊತೆ ಜಗಳ ಮಾಡ್ಕೊಂಡು ಹೊರಟಾಗ ಮನೆಗೆ ಬಂದಮೇಲೆ ಇಂಥ ಸರ್ಪ್ರೈಸ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ ತುಳಸಿ ಮನೆಗೆ ಬಂದು ಕೂತಿದ್ದಾಳೆ, ಏನು ಮಾಡಬೇಕು ಅಂತ ಬೈಕೊಂಡು ಬಂದೆ. ಆದರೆ ಇಲ್ಲಿ ನಾನು ಮಾಡಬೇಕಾಗಿರೋದನ್ನು ಅಭಿ ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ. ಮಗ ಇಂಥ ಕೆಲಸ ಮಾಡಿಕೊಂಡ, ಅದಕ್ಕೆ ನಾವೇ ಕಾರಣ ಅನ್ನೋ ಗಿಲ್ಟ್ ನಿಮ್ಮ ಅಣ್ಣನಿಗೆ ಮತ್ತು ಆ ಮಿಡಲ್ ಕ್ಲಾಸ್ ತುಳಸಿಗೆ ಲೈಫ್ ಲಾಂಗ್ ಕಾಡುತ್ತೆ. ಆಗ ಆ ಭಾವ ತುಳಸಿ ಮುಖ ನೀವು ನೋಡಬೇಕಿತ್ತು ರೀ. ಹರಳೆಣ್ಣೆ ಕುಡ್ದವ್ರ ಥರ ಆಗಿತ್ತು. ಇದನ್ನು ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡಿ. ಆ ತುಳಸಿ ಈ ಮನೆಯಲ್ಲಿ ನೆಮ್ಮದಿಯಿಂದ ಇಲ್ಲದೆ ಇರೋ ಹಾಗೆ ಮಾಡೋದಕ್ಕೆ ನಾನು ಸಿಕ್ಕಿರೋ ಫಸ್ಟ್ ಚಾನ್ಸ್ ಇದು. ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರಿ. ಅವನ ಮನಸ್ಸು ಸರಿ ಹೋಗೋಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನಿಸುತ್ತೆ. ಅವನ ರೂಮಿಂದ ಆಚೆ ಬರೆದಿದ್ರೂ ಪರವಾಗಿಲ್ಲ, ಆದರೆ ಅವನು ರೂಮ್ ಡೋರು ಲಾಕ್ ಮಾಡ್ದಿರೋವಾಗ ನೋಡ್ಕೊಳ್ಳಿ. ಯಾವಾಗಲೂ ಯಾರಾದ್ರೊಬ್ಬರು ರೂಮಲ್ಲಿ ಇದ್ದರೆ ಒಳ್ಳೆಯದು ಅನಿಸುತ್ತೆ. ಡ್ರಿಪ್ಸ್ ಹಾಕಿದ್ದಾರೆ ಅಂತ ಬಿಡೋದು ಬೇಡ. ಡಾಕ್ಟ್ರು ಸಾಲಿಡ್ ಫುಡ್ ಕೊಡ್ಬೋದು ಅಂತ ಹೇಳಿದ್ದಾರೆ. ಈಗ ಒಂದೆರಡು ದಿನ ಜ್ಯೂಸು ಗಂಜಿ ಆ ಥರ ಕೊಡಿ, ಆಮೇಲೆ ರೆಗ್ಯುಲರ್ ಫುಡ್ ಕೊಟ್ಟರಾಯ್ತು. ಮಾಧವ, ಅರೆ ದತ್ತ, ದತ್ತ, ರವೀಂದ್ರ ಅವರು ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ. ನೀವು ಬಂದಿದ್ದು ಎಷ್ಟು ಖುಷಿ ಆಯ್ತು. ಬನ್ನಿ ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ. ಪಾಪಮ್ಮ, ಇವರು ರವೀಂದ್ರ ಅಂತ, ತುಳಸಿಯವರ ಬೀಗರು. ದತ್ತ ಅವ್ರು ನಿಮ್ಗೆ ಗೊತ್ತಲ್ಲ. ನಿಮಗೆ ಕುಡಿಯೋಕೆ ಏನು ತರಲಿ? ಕಾಫಿನ, ಟೀನ, ಜ್ಯೂಸಾ? ಬೇಡಮ್ಮ, ಏನು ಬೇಡ. ಜ್ಯೂಸ್ ಆಗ್ಬೋದು. ಸರಿ, ಸಕ್ಕರೆ ಹಾಕ್ಬೋದಾ? ಧಾರಾಳವಾಗಿ ಹಾಕಿ. ಪಾಪ ಇವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಡಯಾಬಿಟಿಸ್ನ ಜೇಬಲ್ಲೇ ಇಟ್ಕೊಂಡಿರ್ತಾರೆ. ಕೇಳ್ಬಿಟ್ಟು ಹಾಕಿ. ಡಯಾಬಿಟೀಸು ಇರಲಿ ಬಿಡಿ, ನನಗೂ ಹಾಕಿ. ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಮನೇಲಿ ಹೇಗಿದ್ದಾರೆ? ಒಂದು ರೇಂಜಿಗಿದ್ದಾರೆ. ಎಲ್ಲಿ ತುಳಸಿ? ರೂಮಲ್ಲಿ ಇರಬೇಕು, ಕರ್ಕೊಂಡು ಬರ್ತೀನಿ. ಬೇಡ ಬೇಡ, ಹೇಗಿದ್ರು ನಮ್ಮ ರವೀಂದ್ರ ಅವರು ಮನೆ ನೋಡಿಲ್ಲ, ನಾವೇ ಬರ್ತೀವಿ, ನೋಡಿದಾಗ ಆಗತ್ತೆ. ಅಯ್ಯೋ, ಅದಕ್ಕೇನಂತೆ, ಖಂಡಿತ ಬನ್ನಿ ಬನ್ನಿ.
ಯಾಕೋ ಅಸಲಿ ಕಾಲ್ ಮಾಡ್ತಾ ಇದೆಯಾ? ನನ್ನ ಮನೆಯಿಂದ ಆಚೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ನಿಮ್ಮ ಫೋನ್ ಬಂದರೂ ರಿಸೀವ್ ಮಾಡಬಾರ್ದು ಅಂದಿದ್ದಾರೆ. ಡ್ಯಾಡ್ಗೆ ನಿನ್ನ ಮೇಲೆ ತುಂಬ ಕೋಪ ಬಂದಿದೆ. ಅವ್ರು ನಿನ್ನ ಕಾಲ್ ಬಂದರೂ ರಿಸೀವ್ ಮಾಡಬೇಡ ಅಂತ ಹೇಳಿದ್ದಾರೆ. ಹೇಗಿದೆಯಾ ನೀನು? ನನ್ನ ಬಿಡು, ನೀನು ಹೇಗಿರ್ತೀನಿ? ನೀನು ಹೇಗಿದೀಯಾ? ನಾನು ಹೇಗಿದ್ದೀನಿ ಅಂತ ನೋಡ್ತೀಯ? ಓ ಮೈ ಗಾಡ್, ಅಭಿ ಏನಾಗಿದ್ಯಾ ನಿನಗೆ? ಏನು ಮಾಡ್ಕೊಂಡಿದ್ಯಾ? ತಲೆ ಕೆಟ್ಟಿದ್ಯಾ ನಿನಗೆ? ಒಂಥರ ತಲೆ ಕೆಟ್ಟಿದೆ ಅಂತಾನೆ ಅನ್ಕೋ. ಕಮಾನ್ ಅಭಿ, ನಾನೇನು ಬೇರೆ ಏನಾದರೂ ಮದುವೆ ಆಗಿದ್ದೀನಾ? ಇಲ್ಲ ತಾನೇ? ಇದೇ ಊರಲ್ಲೇ ಇದ್ದೀನಲ್ಲೋ. ಈಗೆಲ್ಲ ಮಾಡ್ಕೋಬೇಕಾದ್ರೆ ನಿನಗೆ ನನ್ನ ನೆನಪಾಗಿಲ್ವಾ? ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ದೀಪಿಕಾ ಹೀಗೆ ಮಾಡ್ಕೊಂಡಿದ್ದು. ಫೋನ್ ಮಾಡಿದ್ರೆ ನಿನ್ನ ಫೋನ್ ತಗೋತಿಲ್ಲ. ಇಷ್ಟೊತ್ತಿಗೆ ನಾವಿಬ್ರು ಮದುವೆ ಆಗಿ ಗಂಡ ಹೆಂಡತಿ ಆಗಿರ್ಬೇಕಿತ್ತು. ಆದರೆ ಒಂದೇ ದಿನದಲ್ಲಿ ಏನೇನೋ ಆಗೋಯ್ತು. ಅದಕ್ಕೆ ಹೀಗೆ ಮಾಡ್ಕೊಂಡಿಯಾ? ಇನ್ ಕೇಸ್ ನಾನೇ ಹೀಗೆ ಮಾಡ್ಕೊಂಡಿದ್ದೆ ಅನ್ಕೋ, ಆಗ ನಿಂಗೆ ಹೇಗೆ ಫೀಲ್ ಆಗ್ತಿತ್ತು ಹೇಳು? ಪ್ಲೀಸ್ ದೀಪಿಕಾ, ಹಾಗೆಲ್ಲ ಮಾತಾಡಬೇಡ. ನೀನು ಹೀಗೆ ಮಾಡ್ಕೊಳ್ಳೋದು ನನಗೆ ಹರ್ಟ್ ಆಗಲ್ವಾ? ಸಾರಿ ದೀಪಿಕಾ, ಬಟ್ ನಾನಿನ್ನ ನೋಡಬೇಕು. ಕಷ್ಟ ಅಭಿ, ಡ್ಯಾಡ್ ಬಿಡಲ್ಲ. ಇವತ್ತು ಬೇರೆ ಎಲ್ಲೋ ಹೋಗಿದ್ರು, ಬಂದಾಗಿಂದ ಕೋಪದಲ್ಲೇ ಇದ್ದಾರೆ. ನಿಮ್ಮ ಮನೆಯವ್ರ ಜೊತೆ ಯಾವ ಸಂಬಂಧನೂ ಬೇಡ, ಫೋನು ಮೆಸೇಜ್ ಏನು ಮಾಡಬೇಡ ಅಂತ ಹೇಳಿದ್ದಾರೆ. ಪ್ಲೀಸ್ ದೀಪಿಕಾ, ನನಗದೆಲ್ಲ ಗೊತ್ತಿಲ್ಲ. ನಾನಿನ್ನ ನೋಡ್ಬೇಕಷ್ಟೆ. ಇಲ್ಲ ಅಂದರೆ ಶಟ್ ಅಪ್ ಅಭಿ, ಮತ್ತೆ ಈ ಥರ ಮಾತಾಡಬೇಡ. ಆಯಿತು, ನಾನು ಸಿಗೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ. ಥ್ಯಾಂಕ್ಸ್ ದೀಪಿಕಾ. ಮನೆ ತುಂಬ ಚೆನ್ನಾಗಿದೆ. ತುಳಸಿಯವರು ಈ ಮನೆ ಬರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಲ್ಲ, ಅವರು ಈ ಮನೆಗೆ ಬರೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಈ ಮಾತು ನಾನು ಒಪ್ತೀನಪ್ಪ. ಬನ್ನಿ, ತುಳಸಿಯವರು ಇಲ್ಲೇ ರೂಮಲ್ಲಿದ್ದಾರೆ. ಮಾಧವ, ಮನೆಯೆಲ್ಲ ನೋಡಾಯ್ತಲ್ಲ, ತುಳಸಿನ ಕರಿ ಇಲ್ಲೇ ಮಾತಾಡೋಣ. ನಾವಿಲ್ಲೇ ಕಾಯ್ತಾ ಇರ್ತೀವಿ, ಹೋಗಿ ಕರ್ಕೊಂಡು ಬಾ. ಸರಿ ದತ್ತ. ತುಳಸಿಯವರೇ, ನಿಮ್ಮ ನೋಡಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? ದತ್ತ ರವೀಂದ್ರ. ನಿಮ್ಗೆ ಖುಷಿ ಆಗುತ್ತೆ ಅನ್ಕೊಂಡೆ. ಏನು ಯೋಚನೆ ಮಾಡ್ತಿದ್ದಾರೆ ತುಳಸಿಯವರೇ? ಅದು ಬೀಗ್ರು ಏನು ಅನ್ಕೋತಾರೋ ಏನೋ, ನಮ್ಮ ಮನೆಗೆ ಹೆಣ್ಣು ಕೊಟ್ಟವ್ರು ಅವರು. ಈಗ ನಾನು ಮದುವೆ ಆಗಿ ಈ ಮನೆಗೆ ಬಂದಿದ್ದೀನಿ ಅಂದರೆ ಅವ್ರಿಗೂ ಒಂಥರ ಅನ್ಸುತ್ತೆ ಪಾಪ. ಕ್ಷಮಿಸಿ, ನಂಗೆ ನಿಜವಾಗ್ಲೂ ಅವ್ರ ಮುಂದೆ ಬರೋ ಧೈರ್ಯ ಆಗಲಿ ನೈತಿಕತೆ ಆಗಲಿ ಇಲ್ಲ. ಕ್ಷಮಿಸಿ ಮಾಧವ್ ಅವರೇ. ತುಳಸಿಯವರೇ, ಇವರೆಲ್ಲ ನಿಮ್ಮ ತವ್ರ ಮನೆಯವರು ಇದ್ದಾಗಲ್ವಾ? ಮೊದಲನೇ ಸಲ ನಿಮ್ಮನ್ನು ನೋಡಕ್ಕೆ ಬಂದಿದ್ದಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಮುಜುಗರ ಪಟ್ಕೋಬೇಡಿ. ಅವ್ರು ನಿಮಗೋಸ್ಕರ ಕಾಯ್ತಿದ್ದಾರೆ. ಬನ್ನಿ. ಕ್ಷಮಿಸಿ, ಇಷ್ಟು ದಿನ ಹಾಕಿದ ನನ್ನ ಈಗ ಮುತ್ತೈದೆಯಾಗಿ ನೋಡಿದ್ರೆ ಅಣ್ಣ ಏನು ಅನ್ಕೊಳ್ಳಲ್ಲ. ಅವರೊಬ್ಬರೇ ಅಲ್ಲ, ಸಮಾಜ ಕೂಡ ನನ್ನನ್ನು ಹಾಗೆ ನೋಡುತ್ತೆ. ನನಗೆ ಯಾರನ್ನೂ ನೋಡೋ ಧೈರ್ಯ ಇಲ್ಲ. ಒತ್ತಾಯ ಮಾಡಬೇಡಿ. ನಾನು ಅವ್ರನ್ನ ಕ್ಷಮೆ ಕೇಳಿದ್ದೀನಿ ಅಂತ ಹೇಳ್ಬಿಡಿ ದಯವಿಟ್ಟು. ಅದು
ತುಳಸಿ ಅವ್ರಿಗೆ ಸ್ವಲ್ಪ ಹುಷಾರಿಲ್ವಂತೆ, ಹೊರಗಡೆ ಬರೋದು ಕಷ್ಟ ಅಂತ ಹೇಳ್ತಿದ್ದಾರೆ. ಮಾಧವ್ ಅವರೇ, ನೀವೇನು ತಪ್ಪು ತಿಳ್ಕೊಳ್ಳಿದ್ರೆ ನಾನೊಂದು ನಿಮಿಷ ತುಳಸಿ ಅವ್ರ ಹತ್ರ ಮಾತಾಡಲಾ? ಅದು ಅವ್ರಿಗೆ ಒತ್ತಾಯ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ತುಳಸಿ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ರೀ, ನೀವು ಅಭಿ ರೂಮಲ್ಲಿ ಇರ್ತೀರಾ ಅಂದ್ಕೊಂಡಿದ್ದೆ. ನೀವು ನೋಡಿದ್ರೆ ಇಲ್ಲೊಬ್ಬರೇ ಕೂತ್ಕೊಂಡಿದ್ದೀರಲ್ಲ, ಅಭಿ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಒಂಥರ ಗಿಲ್ಟ್ ಆಗ್ತಿದೆ ಪುಣ್ಯ. ಇವತ್ತು ಅಭಿ ಇಂಥ ಸಿಚುವೇಶನ್ಲಿರೋದಕ್ಕೆ ನಾನೇ ಕಾರಣ ಅನ್ನೋ ಗಿಲ್ಟ್ ಕಾಡ್ತಿದೆ. ಏನು ಹೇಳ್ತಿದ್ದೀರಾ? ಇದಕ್ಕೆಲ್ಲ ನೀವು ಹೇಗೆ ಕಾರಣ ಆಗ್ತೀರಾ? ಅವ್ರು ಯಾವುದೇ ಬಿಹೇವಿಯರು ನಿನ್ನ ಲೈಫಲ್ಲಿ ಯಾವುದೇ ಪರಿಣಾಮ ಬೀಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನಂಬಿಕೆ ಬರ್ತಿಲ್ಲ ಅಂದ್ರೆ ಕೇಳು. ನೀನು ಅನ್ಕೊಂಡಿದ್ಯಲ್ಲ, ಯಾವುದೇ ಸಮಸ್ಯೆ ಇಲ್ಲದೆ ನಿನ್ಗೆ ಯಾವತ್ತೂ ಬೇಜಾರಾಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇದು ಬರೀ ಮಾತಲ್ಲ ಅಭಿ, ನನ್ನ ಪ್ರಾಮಿಸ್. ನಾನಾಗಿ ಮಾತು ಕೊಟ್ಟು ಅವನ ಮನಸ್ಸಲ್ಲಿ ಹೋಪ್ ಬಿಲ್ಡ್ ಮಾಡಿಬಿಟ್ಟೆ. ಈಗ ಅವನು ಇಂಥ ಡೇಂಜರಸ್ ನಿರ್ಧಾರ ತೊಗೊಳಕ್ಕೆ ಹೊಟ್ಟಿದ ಅಂದರೆ ಅದಕ್ಕೆ ನಾನೇ ಕಾರಣ ಪೂರ್ಣೆ. ರೀ, ಒಳ್ಳೆಯವ್ರ ದೌರ್ಬಲ್ಯ ಏನು ಗೊತ್ತಾ? ಯಾರಿಗೆ ಏನೇ ಆದರೂ ತಾವೇ ಕಾರಣ ಅಂತ ಪಾಪ ಪ್ರಜ್ಞೆಲಿರೋದು. ಈಗ ನೀವು ಮಾಡ್ತಿರೋದು ಅದೇ. ಈ ವಿಷಯದಲ್ಲಿ ನಿಮ್ದಾಗಲಿ ಅಥವಾ ಇನ್ಯಾರದ್ದು ತಪ್ಪಲ್ಲ. ತಪ್ಪಿದ್ರೆ ಅದು ಸಿಚುಯೇಷನ್ದು ಅಷ್ಟೆ. ಅವತ್ತು ನೀವು ಅಭಿಗೆ ಪ್ರಾಮಿಸ್ ಮಾಡಿದಾಗ ಸಿಚುಯೇಷನ್ ಹೇಗಿತ್ತು? ಮಾವ ಮತ್ತು ಜನಾರ್ದನ್ ಮಧ್ಯೆ ಇರೋ ದ್ವೇಷದಿಂದ ಮದುವೆ ನಿಂತೋಗುತ್ತೇನೋ ಅನ್ನೋ ಥರ ಇತ್ತು. ಆ ಸಮಯದಲ್ಲಿ ಅಭಿಗೆ ಮಾರಲ್ ಸಪೋರ್ಟ್ ಕೊಡೋದಕ್ಕೆ ನೀವು ಅವನಿಗೆ ಪ್ರಾಮಿಸ್ ಮಾಡಿದ್ರಿ. ಈಗಲೂ ಮದುವೆ ಶಾಶ್ವತವಾಗಿ ನಿಂತೋಗಿದೆ ಅಂತ ಯಾಕೆ ಅನ್ಕೋತೀರಾ? ಈ ಗಾಯ ಮಾಸೋದಕ್ಕೆ ಸಮಯ ಬೇಕು. ಅವರಿಬ್ರು ಮದುವೆ ಆಗಬೇಕು ಅಂತ ಅವ್ರ ಹಣೆ ಬರದಲ್ಲಿ ಬರ್ತಿದ್ರೆ ಇವತ್ತಲ್ಲ ನಾಳೆ ಮದುವೆ ಆಗೇ ಆಗ್ತಾರೆ. ನೀವು ಗಿಲ್ಟಲ್ಲಿರೋದು ಬೇಕಾಗಿಲ್ಲ ರೀ. ಈಗ ಅಭಿಗೆ ಒಂದು ಕಂಫರ್ಟ್ ಫೀಲ್ ಕೊಡಬೇಕು. ಅವನು ಎಲ್ಲರಿಗಿಂತ ಜಾಸ್ತಿ ಹಚ್ಕೊಂಡಿರೋದು ನಿಮ್ಮನ್ನ. ನೀವೇ ಹೀಗೆ ಡಲ್ಲಾಗಿದ್ರೆ ಅವನನ್ನು ಸಮಾಧಾನ ಮಾಡೋರು ಯಾರು? ಎಲ್ಲ ಸರಿ ಹೋಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ತುಳಸಿ ಅವರೇ, ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ನಾನು ಇದ್ದಕ್ಕಿದ್ದಾಗ ನಿಮ್ಮನ್ನು ಹೀಗೆ ನೋಡಿ ನಾನೇನು ಅಂದ್ಕೊಳ್ತೀನೋ ಅಂತ ತಲೆ ಕೆಡ್ಸ್ಕೊಂಡಿದ್ದೀರಲ್ವಾ? ತುಳಸಿ ಅವರೇ, ನನ್ನ ಮಗಳನ್ನು ನಿಮ್ಮ ಮಗನ ಕೊಟ್ಟು ಮದುವೆ ಮಾಡೋದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದು ದೇವಸ್ಥಾನದಲ್ಲಿ ಭೇಟಿಯಾಗಿದ್ದೆ. ನೆನಪಿದ್ಯಾ ನಿಮಗೆ? ಆಗ ನೀವು ನನ್ನ ತಂಗಿ ಇದ್ದ ಹಾಗೆ ಅಂತ ನಾನು ಹೇಳಿದ್ದೆ. ಈಗ ಅದೇ ತಂಗಿಯ ಜೀವನ ಚೆನ್ನಾಗಾಗೋದಾದರೆ ನನಗೆ ಖುಷಿ ಅಲ್ವಾ? ಬೇರೆ ಯಾರು ಏನು ಅಂದ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಸಿರಿಯ ತಾಯಿ ತೀರ್ಕೊಂಡಾಗ ನನಗೂ ಸಂಗಾತಿಯ ಚಿಂತೆ ಬರಲಿಲ್ಲ ಅಂತಲ್ಲ. ಆದರೆ ನನ್ನ ಮಗಳಿಗೆ ಮಲ್ತಾಯಿ ಕಷ್ಟ ಬೇಡ ಅಂತ ಸುಮ್ಮನಾದೆ. ಜೀವನದ ಸಂಜೆಯಲ್ಲಿ ಸಂಗಾತಿ ಎಷ್ಟು ಮುಖ್ಯ ಅಂತ ನನಗೆ ಅರ್ಥ ಆಗಿದೆ. ದತ್ತಣ್ಣ ನಿರ್ಧಾರ ಬಗ್ಗೆ ನನಗೂ ಒಂದು ಸಲ ಆಶ್ಚರ್ಯ ಆಯಿತು. ಆದರೆ ನಿಮ್ಮ ಜೀವನ ಸುಗಮವಾಗಿರಲಿ ಅಂಥೇಳಿ ಅವ್ರ ಸಮಾಜ ಕೇಳೋ 108 ಪ್ರಶ್ನೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ನೋಡಿ. ಒಬ್ಬ ಹೆಣ್ಣು ಮಗುವಿನ ತಂದೆಯಾಗಿ ದತ್ತಣ್ಣನ ಆತಂಕ, ಆ ನಿರ್ಧಾರದ ಹಿಂದೆ ಇರೋ ಉದ್ದೇಶ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ಇದರಲ್ಲಿ ಯಾರ ತಪ್ಪು ಇಲ್ಲ. ಯಾವ ತಪ್ಪು ಇಲ್ಲ ಅಂದಮೇಲೆ
ಯಾರು ಎದುರಿಗೆ ಬರೋದಕ್ಕೂ ನೀವು ಮುಜುಗರ ಪಟ್ಕೋಬೇಕಾದ ಅವಶ್ಯಕತೆಯೇ ಇಲ್ಲ. ಅಲ್ಲಿ ದತ್ತಣ್ಣ ಕಾಯ್ತಾರೆ. ಇನ್ಮೇಲೆ ನೀವು ನನ್ನ ಮುಂದೆ ಅಲ್ಲ, ಯಾರು ಮುಂದೆ ಬರೋದಕ್ಕೂ ಮುಜುಗರ ಪಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಬನ್ನಿ ಬನ್ನಿ ಪ್ಲೀಸ್.